ಕೆಲವೇ ಕ್ಷಣದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಮೀಟಿಂಗ್ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತ ಶಾಸಕಾಂಗ ಸಭೆ. ಈ ಸಭೆಗೆ ನಾಗೇಂದ್ರ ಅವರು, ಮಾನ್ಯ ಸಚಿವ ನಾಗೇಂದ್ರ ಅವರು ಬರ್ತಾರನ್ನೋದೇ ಈಗಿರುವಂತ ಕುತೂಹಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಅವರ ಇಲಾಖೆಯಲ್ಲಿ ಆಗಿದೆ, ಅವರ ತಲೆದಂಡ ಆಗಬೇಕು ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ ಆಗಿದೆ. ಇಂಥ ಸಮಯದಲ್ಲಿ ಸಚಿವ ನಾಗೇಂದ್ರ ಅವರು ಶಾಸಕಾಂಗ ಸಭೆಗೆ ಬರ್ತಾರಾ? ಈಗಿರುವಂತ ಕುತೂಹಲ. ಶಾಸಕಾಂಗ ಸಭೆಯಲ್ಲೇ ಪರಿಷತ್ನ ಟಿಕೆಟ್ ವಿಚಾರವಾಗಿ 7 ಸ್ಥಾನಗಳಿಗೆ ಟಿಕೆಟ್ ವಿಚಾರವಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ. ಈ ಮೀಟಿಂಗ್ಗೆ ಸಚಿವ ನಾಗೇಂದ್ರ ಬರ್ತಾರಾ ಅನ್ನೋದು ಈಗಿರುವಂತಹ ಭಾರಿ ಕುತೂಹಲ. ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ದಾರೆ. ಅವರ ಇಲಾಖೆಯಲ್ಲಿ ಆಗಿರುವ ಅಕ್ರಮದ ಬಗ್ಗೆ, ಅವರ ತಲೆದಂಡದ ಬಗ್ಗೆ ಬಿಜೆಪಿ ನಾಯಕರು ಇವತ್ತು ಪಟ್ಟು ಹಿಡಿದು ಕೂತಿದ್ದಾರೆ. ಇಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಅವರು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ತಮ್ಮ ರಾಜೀನಾಮೆಯ ಬಗ್ಗೆ. ಈಗ ನಾಗೇಂದ್ರ ಅವರು ಬರ್ತಾರಾ, ಶಾಸಕಾಂಗ ಮೀಟಿಂಗ್ಗೆ ಅಟೆಂಡ್ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಬಸವರಾಜ, ಎಷ್ಟು ಗಂಟೆಗೆ ಎಕ್ಸಾಕ್ಟ್ ಆಗಿ ಶಾಸಕಾಂಗ ಮೀಟಿಂಗ್ ಆರಂಭ ಆಗುತ್ತೆ? ಎಲ್ಲಾ ಶಾಸಕರುಗಳು ಈ ಮೀಟಿಂಗ್ ಅಲ್ಲಿ ಬರ್ತಾರಾ? ನಾಗೇಂದ್ರ ಅವ್ರ ಕತೆ ಏನ್ ಮಹತ್ವದ ತೀರ್ಮಾನ ತೆಗೆದುಕೊಳ್ತಾರೆ ಈ ಮೀಟಿಂಗ್ ನಲ್ಲಿ? ರಂಜಿತ್, 6:30 ಅಷ್ಟೊತ್ತಿಗೆ ಈ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಬಹುದು. ಯಾಕಂದರೆ ಇನ್ನೇನು ಅಂತಿಮ ಹಂತದ ಸಿದ್ಧತೆಗಳು ಆರಂಭ ಆಗಿದ್ದಾವೆ. ಒಬ್ಬೊಬ್ಬರೇ ಕೂಡ ಈಗಷ್ಟೇ ಆಗಮಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಉದ್ಭವಿಸ್ತಾ ಇರ್ತಕ್ಕಂಥದ್ದು, ಎಲ್ಲ ಶಾಸಕರು ಈ ಒಂದು ಸಭೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಪ್ರಮಾಣನ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಹೊರಡಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಸಚಿವ ನಾಗೇಂದ್ರ ಅವರು ಈ ಒಂದು ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸ್ತಾರಾ ಅನ್ನೋಂಥ ಪ್ರಶ್ನೆಗಳು ಎದ್ದೇಳ್ತದೆ. ಯಾಕಂದರೆ ಕಳೆದ 4-5 ದಿನಗಳಿಂದ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಓಡಾಡ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ. ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೂಡ ಈ ಹಗರಣದ ಬಗ್ಗೆ ಸಾಕಷ್ಟು ಸಿಟ್ಟನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಈ ಒಂದು ಹಗರಣವನ್ನು ಈಗಾಗಲೇ SIT ತನಿಖೆಗೆ ವಹಿಸಲಾಗಿದೆ. SIT ತನಿಖೆಯ ಪ್ರಾಥಮಿಕ ವರದಿ ಬಂದ ಬಳಿಕ ಈ ಒಂದು ಕ್ರಮಗಳು ಆಗಬಹುದು ಅನ್ನೋಂಥ ಒಂದು ಲೆಕ್ಕಾಚಾರಗಳಿದ್ದಾವೆ. ಹೀಗಾಗಿ ಒಂದು ವೇಳೆ ಹೈಕಮಾಂಡ್ ಏನಾದರೂ ತಮ್ಮ ಬೆಂಬಲಕ್ಕೆ ನಿಂತಿದ್ದೆ ಆದರೆ ಸಚಿವ ಸ್ಥಾನವನ್ನು ಉಳಿಸ್ಕೋಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಹಾಗಾಗಿ 2 ದಿನಗಳ ಕಾಲ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದ್ದರಿಂದ ಇವತ್ತು ಶಾಸಕಾಂಗ ಪಕ್ಷದ ಸಭೆಗೆ ಅವರು ಕಡ್ಡಾಯವಾಗಿ ಹಾಜರಿರಲೇಬೇಕಾಗುತ್ತೆ. ಆದರೆ ಈ ಒಂದು ಹಗರಣದಲ್ಲಿ ಸಿಲುಕೊಂಡಿರೋದ್ರಿಂದ ಮತ್ತು ಮಾಧ್ಯಮಗಳು ಕೂಡ ಈ ಒಂದು ಶಾಸಕಾಂಗ ಪಕ್ಷದ ಸಭೆ ಮೇಲೆ ಕಣ್ಣಿಟ್ಟುಕೊಂಡು ಕೂತಿರೋ ಕಾರಣಕ್ಕಾಗಿ ಈ ಒಂದು ಸಭೆಗೆ ಬರೋದು ಬಹುತೇಕ ಡೌಟ್ ಅನ್ನಲಾಗ್ತಾ ಇದೆ. ಒಂದು ವೇಳೆ ಅವರು ಬರದೇ ಹೋದ್ರೆ ಈ ಒಂದು ಅವರ ಅನುಪಸ್ಥಿತಿಯಲ್ಲಿ ಒಂದು ಸಭೆ ನಡೀತದೆ. ಒಂದು ವೇಳೆ ಅವರು ಬಂದ್ರೆ ಟಿಕೆಟ್ ವಿಚಾರವಾಗಿ ಇವತ್ತು ಅಂತಿಮ ಆಗುತ್ತಾ ಶಾಸಕಾಂಗ ಸಭೆಯಲ್ಲಿ? ಹೈಕಮಾಂಡ್ ಎಲ್ಲಾ ರೀತಿಯಲ್ಲೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ ಹೇಗೆ ಅಂತ? ರಂಜಿತ್, ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು ಅದೇ. ಯಾಕಂದರೆ ಹೈಕಮಾಂಡ್ ಇವರು ಬೆನ್ನಿಗೆ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋಂಥದ್ದು ಮತ್ತು BJP ಕೂಡ ಸಹಜವಾಗಿ ಒಂದಷ್ಟು ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಹಣ ವರ್ಗಾವಣೆ ಏನಾಗಿದೆ, ಈ ಹಣ ಪಕ್ಷದ ಫಂಡಿಗೆ ಬಳಸ್ಕೊಳ್ಳಲಾಗಿದೆ ಅನ್ನೋಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದೆ. ಅದರ ಉತ್ತರವನ್ನು ಕೂಡ CM ಸಿದ್ದರಾಮಯ್ಯ ಆಗಲಿ DCM ಇಂಡಿವರೆಗೂ ಕೊಟ್ಟಿಲ್ಲ. ಮತ್ತು ಸಚಿವರಾದಂಥ ನಾಗೇಂದ್ರ ಅವರು ಕೂಡ ಇಲಾಖೆ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತು ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಹಗರಣ ಆಗಿದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕಳೆದ ಒಂದು ವಾರದ ಹಿಂದೆ ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ರ ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳು ಈಗ 4-5 ದಿನಗಳಲ್ಲಿ ಏನು ಎದ್ದಿದ್ದವಲ್ಲ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಸಚಿವರು ಕೊಡಬೇಕಾಗಿದೆ. ಸಚಿವರು ಇವತ್ತು ಏನಾದ್ರು ಸಭೆಗೆ ಆಗಮಿಸಿದ್ದೆ ಆದಲ್ಲಿ ಮಾಧ್ಯಮಗಳನ್ನು ಕಣ್ತಪ್ಪಿಸುವಂಥ ಕೆಲಸಗಳಾಗಬಹುದು. ಆದರೂ ಕೂಡ ಮಾಧ್ಯಮಗಳಿಗೆ ಸಿಕ್ಕಾಗ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಸಚಿವರಾದಂಥ ನಾಗೇಂದ್ರ ಅವರು ಕೊಡಲೇಬೇಕಾಗುತ್ತೆ. ಯಾಕಂದರೆ ಬೃಹತ್ ಆದಂಥ ಹಗರಣ ಇಲ್ಲಿವರೆಗೂ ಕೇವಲ 5 ಕೋಟಿ ರೂಪಾಯಿ ಮಾತ್ರ ರಿಕವರಿ ಆಗಿದೆ. 87 ಕೋಟಿ ರೂಪಾಯಿ ಎನ್ನುವಂಥದ್ದು ಇನ್ನೂ ಉಳಿದಂಥ 87 ಕೋಟಿ ರೂಪಾಯಿ ರಿಕವರಿ ಆಗಬೇಕಾದಂಥ ಅನಿವಾರ್ಯತೆ ಇದೆ. ಅದರ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಮತ್ತು ಈ ಒಂದು ಹಗರಣದ ಬಗ್ಗೆ ಎಷ್ಟು ಗಂಭೀರವಾದಂಥ ಕ್ರಮಗಳು ಆಗ್ತವೆ ಅನ್ನುವಂಥದ್ದು ಬಹಳ ಪ್ರಶ್ನೆಗಳು ಈಗ ಸದ್ಯಕ್ಕೆ ಎದ್ದೇಳ್ತಾ ಇದ್ದಾವೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸರ್ಕಾರ ಕೊಡಬೇಕಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.